ಆ ನೆಲೆಯಲ್ಲಿ ಆಡಳಿತಾರೂಢ ಪಕ್ಷ ಆದರೂ ಸಹ ಈ PMLA ನಿಮಗೆ ಗೊತ್ತದ, ಈ PMLA ಕಾನೂನಿಯಲ್ಲೇ ಜಾಮೀನು ಸಿಗೋದು ಕಷ್ಟ ಇರ್ತದೆ. ಅದಕ್ಕಾಗಿ EDಯನ್ನು ಉಪಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರ ಇವ್ರ ಮೇಲೆ ದಾಳಿ ನಡೆಸಿ ಎನ್ಕ್ವೈರಿ ಮಾಡ್ಯದ, ತನಿಖೆ ಮಾಡಿದರೆ ಅವ್ರು ಏನು ಸಿಕ್ಕದನೋ ಇಲ್ಲವೋ ಆ ಮಾತು ಬೇರೆ. ಆದರೆ ಎನ್ಕ್ವೈರಿಗಾಗಿ ಯಾವುದೇ ಕಾರಣ ಇರಲಾರದು ಇದರ ಮಾಲೀಕರನ್ನು ತಮ್ಮ ವಶಕ್ಕೆ ತೊಗೊಂಡಿದ್ದು. ಈಗಾಗಲೇ ಅವರಿದ್ದಂಥವರು ವಶಕ್ಕೆ ಹೋದ ತಕ್ಷಣ ಅದರ ನಂತರದಲ್ಲೇ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದಾಗಿ ಈಗೇನೋ ಜಾಮೀನು ಚೆಕ್ ಬಂದದ. ನಾವೆಲ್ಲಿ ಹೋಗಲ್ಲಪ್ಪ, ಜಾಮೀನು ಎಲ್ಲೇ ಇರ್ತೀವಿ, ಕೊಡ್ತೀವಿ, ನಮ್ಮ ಮನೆಯಲ್ಲಿ ನೀವು ಎನ್ಕ್ವೈರಿ ಮಾಡಿರೋದವ್ರು ಹೇಳಿದ್ರು ಸಹ ಅದನ್ನು ಆ ಪತ್ರಿಕೆಯನ್ನು ಈಗ ಬ್ಯಾನ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿಗಳಿದ್ದಾವೆ. ಆದರೆ ಅವ್ರಿಗೆ ಜಾಮೀನು ಸಿಕ್ಕದ ಆ ಮತ್ತು ಬೇರೆ ಮಾಲೀಕರಿಗೆ. ಈ ಸತ್ಯ ಹೇಳುವ ಅಥವಾ ವಿರೋಧಿಸುವ ಧ್ವನಿಯನ್ನು ದಮನ ಮಾಡುವ ನೀತಿ ಯಾಕೆ ಈ ನಮ್ಮ BJP ಸರ್ಕಾರಕ್ಕೆ? ಈಗಾಗಲೇ ಹಲವು ಪತ್ರಕರ್ತರನ್ನು ಅವ್ರ ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಇದು ಪ್ರಬಲವಾಗಿ ಮಾಡ್ತಾ ಬಂದದ. ಇವತ್ತು ಏನಪ್ಪ ಅಂತಂದ್ರೆ 4PM ಆಗಿರ್ಬೋದು, ಇವತ್ತು ಪುಣ್ಯ ಪ್ರಸನ್ನ ವಾಜಪೇಯಿ ಅವ್ರದ್ದಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದಂಥ ಅನೇಕ ಪತ್ರಿಕೆಗಳಾಗಿರ್ಬೋದು, ವೈರ್ ಜೊತೆಗೆ ಇನ್ನುಳಿದ ನ್ಯೂಸ್ ಲಾಂಡ್ರಿ ಆಗಿರ್ಬೋದು, ನ್ಯೂಸ್ ಕ್ಲಿಕ್ ಆಗಿರ್ಬೋದು, ಇವುಗಳನ್ನೆಲ್ಲ ಬ್ಯಾನ್ ಮಾಡುವಂಥದ್ದು, ಬಂದ್ ಮಾಡುವಂಥದ್ದು, ಅವ್ರ ಮೇಲೆ ED ಪ್ರಯೋಗ ಅಥವಾ CBI ಪ್ರಯೋಗ ಮಾಡ್ತಾ ನಡೆದದನ್ನು ನಾವು ಈಗ ನೋಡ್ತಾ ಇದ್ದೀವಿ. ಆ ನೆಲೆಯಲ್ಲಿ ಇವತ್ತು ಗುಜರಾತ್ ಸಮಾಚಾರನೂ ಸಹಿತ ಈ ಬ್ಯಾನ್ ಮಾಡಿ ಅದ್ರ ಧ್ವನಿ ನಡಗಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಇವರೆಲ್ಲ ಸರ್ಕಾರದ ದೋಷಗಳನ್ನು, ತಪ್ಪುಗಳನ್ನು ಜನರ ತಂದಿಡುವಂಥ ಕೆಲಸ ಮಾಡೋದ್ರಿಂದಾಗಿ ಇಂಥ ವಿರೋಧಿ ಪತ್ರಿಕೆಗಳನ್ನ ಯಾವುದೇ ರೂಪದಲ್ಲಿ ಹಣಿಯುವಂಥ ಕೆಲಸವನ್ನು, ಅದರಲ್ಲೂ ED ಮೂಲಕ ಹಣಿಯುವಂಥ ಕೆಲಸವನ್ನು ವಿಶೇಷವಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ED ಇದು ಪರ್ಮಿಷನ್ ಸ್ಟೇಟ್ ಗೌರ್ಮೆಂಟ್ ಬೇಕಾಗಿಲ್ಲ, ಡೈರೆಕ್ಟಾಗಿ ಅದು ಯಾರನ್ನಾದರೂ ಎನ್ಕ್ವೈರಿ ಮಾಡ್ಬೋದು ಮನಿ ಲಾಂಡ್ರಿಂಗ್